ನಮಸ್ಕಾರ. ನಾನೀಗ ಒಂದು ಬಹಳ ಮಹತ್ವದ ಮತ್ತು ಅರ್ಥಪೂರ್ಣವಾದ ಕಥೆಯನ್ನು ವಾಚನ ಮಾಡ್ತಾ ಇದ್ದೀನಿ. ಇದನ್ನು ಬರೆದವರು ಅನಿ ಬೂತ್. ಇವರು ಅಮೆರಿಕದ ಪ್ರಸಿದ್ಧ ಮಕ್ಕಳ ಸಾಹಿತಿ. ಈಗ ಕೇಳಿಸ್ಕೊಳ್ಳಿ. ಹೂವು ಮತ್ತೆ ಅರಳಿತು. ಒಂದು ಸಲ ಒಂದು ದೊಡ್ಡ ಮನೆಯ ದೊಡ್ಡ ಕಿಟಕಿಯ ಪಕ್ಕ ಒಂದು ಸುಂದರ ಹೂವು ಅರಳಿತು. ಒಬ್ಬಳು ಪುಟ್ಟ ಬಾಲೆ ಅದನ್ನು ಬಹಳ ಬಹಳ ಪ್ರೀತಿಸ್ತಿದ್ದಳು. ಪ್ರತಿದಿನ ಬೆಳಿಗ್ಗೆ ತನ್ನ ತಮ್ಮನ ಜೊತೆಗೆ ಶಾಲೆಗೆ ಹೋಗುವಾಗ ಆ ಪುಟ್ಟ ಬಾಲೆ ಆ ಹೂವನ್ನು ಭೇಟಿ ಮಾಡ್ತಿದ್ದಳು. ಹೂವಿನ ಹತ್ರ ಹೋಗಿ ಅದರ ಸುಂದರ ಪಕಳೆಗಳನ್ನು ಮೆಚ್ಚುಗೆಯಿಂದ ನೋಡುತ್ತಿದ್ದಳು. ಅದರ ಪರಿಮಳವನ್ನು ಆಸ್ವಾದಿಸುತ್ತಿದ್ದಳು. ಆ ಹೂವಿನ ಗಿಡದ ಎಲೆಗಳ ಕೋಮಲತೆ, ಅವುಗಳ ಬಣ್ಣ ಮತ್ತು ಆಕಾರ ಕಂಡು ಅಚ್ಚರಿ ಪಡ್ತಿದ್ದಳು. ನಮಸ್ಕಾರ ಸುಂದರ ಹೂವಕ್ಕನವರೇ ಎಂದು ಅಕ್ಕರೆಯಿಂದ ಹೇಳುತ್ತಾ, ನೀನು ತುಂಬ ತುಂಬ ಸುಂದರವಾಗಿದ್ದೀಯಾ. ನಮಗಾಗಿ ನೀನು ಇಲ್ಲಿರುವುದು ನಮಗೆ ಬಹಳ ಸಂತೋಷ ತಂದಿದೆ ಗೊತ್ತಾ ಹೂವಕ್ಕ. ನಿನಗೆ ನಮ್ಮ ಧನ್ಯವಾದಗಳು ಅಂತ ಹೇಳಿ ಅಕ್ಕ ತಮ್ಮ ಶಾಲೆಗೆ ಹೋಗ್ತಿದ್ರು. ಹೀಗೆ ಕೆಲವು ದಿನ ನಡೆಯಿತು. ಒಂದು ದಿನ ಆ ದೊಡ್ಡ ಮನೆಯ ಯಜಮಾನ ಬೆಳಗ್ಗೆ ಬೇಗನೆ ಎದ್ದು ತನ್ನ ಹೂವಿನೊಂದಿಗೆ ಯಾರೋ ಮಾತನಾಡುತ್ತಿರುವುದನ್ನು ಕೇಳಿಸ್ಕೊಂಡ. ಕಿಟಕಿಯ ಹೊರಗೆ ಹಣಿಕಿ ನೋಡಿದ ಆ ಪುಟ್ಟ ಬಾಲೆ ಮತ್ತು ಆಕೆಯ ತಮ್ಮ ಕಾಣಿಸಿದರು. ಏಯ್ ಹುಡುಗಿ, ಎಷ್ಟು ಧೈರ್ಯ ನಿನಗೆ ನನ್ನ ಹೂವಿನ ಜೊತೆ ಮಾತಾಡೋಕೆ ಎಂದು ಜೋರಾಗಿ ಗದರಿದ. ಹೋಗಾಚೆ, ನನ್ನ ಹೂವಿನ ಹತ್ರ ಮತ್ತೆ ಬಂದ್ಗಿಂದಿಯಾ, ಹುಷಾರ್ ಅಂತ ಎಚ್ಚರಿಕೆ ನೀಡಿದ. ಪುಟ್ಟ ಬಾಲೆ ಮತ್ತು ಆಕೆಯ ತಮ್ಮನಿಗೆ ಯಜಮಾನ ಆ ರೀತಿ ಕೂಗಾಡಿದ್ದು ಎಷ್ಟು ಇಷ್ಟ ಆಗಲಿಲ್ಲ. ಅವತ್ತು ತಮ್ಮ ಶಾಲೆಗೆ ಬೇರೆ ದಾರಿ ಹಿಡಿದು ಹೋದರು. ಮರುದಿನ ಸೂರ್ಯ ಉದಯಿಸಿದ. ಆದರೆ ಹೂವು ಅರಳಿರಲಿಲ್ಲ. ಅವತ್ತಿನಿಂದ ಅದು ಹಾಗೆ ಮುದುಡ್ಕೊಂಡೇ ಇತ್ತು. ಆ ದೊಡ್ಡ ಮನೆಯ ಯಜಮಾನನಿಗೆ ಕೋಪ ಬಂತು. ತೋಟದ ಮಾಲಿಗೆ ಹೇಳಿ ಕಳಿಸಿದ, ಏನಪ್ಪ ಏನಾಗಿದೆ ನನ್ನ ಹೂವಿಗೆ? ಅದಕ್ಕೆ ಸಾಕಷ್ಟು ನೀರು ಹಾಕ್ತಿದೀಯಾ ತಾನೇ ಅಂತ ವಿಚಾರಿಸಿದ. ಸ್ವಾಮಿ, ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಅದಕ್ಕೆ ನೀರು ಹಾಯಿಸ್ತೀನಿ ಅಂತ ಮಾಲಿ ಉತ್ತರಿಸಿದ. ಹೌದಾ, ಆದರೆ ಸರಿಯಾಗಿ ನೀರು ಕೊಡ್ತಿರ್ಲಿಕ್ಕಿಲ್ಲ ಅಲ್ವಾ ಅಂತ ಸಂದೇಹ ಪಟ್ಟ. ಆಯಿತು, ಇವತ್ತಿನಿಂದ ನಾನೇ ನೀರು ಹಾಯಿಸ್ತೇನೆ ಅಂತ ತಿಳಿಸಿದ. ಅವತ್ತಿನಿಂದ ಪ್ರತಿದಿನ ಬೆಳಗ್ಗೆ ಎದ್ದು ಯಜಮಾನನೇ ಆ ಹೂವಿನ ಗಿಡಕ್ಕೆ ನೀರು ಕೊಡಲಾರಂಭಿಸಿದ. ಹಾಗೆ ಸಂಜೆನೂ ಕೊಡ್ತಿದ್ದ. ಆದರೂ ಹೂವು ಮುದುಡ್ಕೊಂಡೇ ಇತ್ತು. ಇದಕ್ಕೆ ಹೆಚ್ಚು ನೆರಳು ಬೇಕು ಅನಿಸುತ್ತೆ. ಯಾಕಂದರೆ ಮಧ್ಯಾಹ್ನ ಬಿಸಿಲು ಬಹಳ ಜೋರಾಗಿರುತ್ತೆ ನೋಡು ಅಂತ ಮಾಲಿಗೆ ಹೇಳಿದ. ಅದಕ್ಕೆ ಮಾಲಿ, ಸ್ವಾಮಿ, ಅದಕ್ಕೆ ನೆರಳು ಸಾಕಷ್ಟು ಇರೋ ಹಾಗೆ ನಾನು ನೋಡ್ಕೊಂಡಿದ್ದೀನಿ ಅಂತ ಹೇಳಿದ. ಇರಬಹುದಪ್ಪ, ಆದರೆ ಖಂಡಿತ ನೀನು ನಿನ್ನ ಕೆಲಸ ಮಾಡಬೇಕಾದಷ್ಟು ಸರಿಯಾಗಿ ಮಾಡಿಲ್ಲ
ಇನ್ನು ಮೇಲೆ ಆ ಕೆಲಸನೂ ನಾನೇ ಮಾಡ್ತೀನಿ, ಅದೇ ಸರಿ ಅಂತ ಹೇಳ್ದ. ಅವತ್ತಿನಿಂದ ಆ ಯಜಮಾನನೇ ದಿನನಿತ್ಯ ಮಠ ಮಧ್ಯಾಹ್ನದಲ್ಲಿ ಬಿಸಿಲು ಬಹಳ ಇದ್ದಾಗ ಕೊಡೆ ತೆಗೆದುಕೊಂಡು ಹೂವಿಗೆ ನೆರಳಾಗುವಂತೆ ಹಿಡಿತಿದ್ದ. ಆದರೂ ಹೂವು ಮುದುಡ್ಕೊಂಡೇ ಇತ್ತು. ಯಜಮಾನ ದಿನ ಬೆಳಗ್ಗೆ ಹೂವಿಗೆ ನೀರು ಹಾಕ್ತಿದ್ದ, ಮಧ್ಯಾಹ್ನದ ಉರುಬಿಸಿನಲ್ಲಿ ಕೊಡೆ ಹಿಡಿತಿದ್ದ, ಮತ್ತೆ ಸಂಜೆನೂ ನೀರು ಕೊಡ್ತಿದ್ದ. ಇತ್ತೀಚೆಗೆ ಹೂವಿನ ಜೊತೆ ಮಾತನಾಡಲು ಆರಂಭಿಸಿದ. ಅಲ್ಲ, ನಾನು ಎಷ್ಟು ಅದ್ಭುತ ಮನುಷ್ಯ ಇದ್ದೀನಿ ಗೊತ್ತಾ ನಿನಗೆ? ನನ್ನಂಥವನ ತೋಟದಲ್ಲಿ ನೀನು ಹೂವಾಗಿ ಹುಟ್ಟೋದಕ್ಕೆ ಎಷ್ಟೋ ಪುಣ್ಯ ಮಾಡಿರಬೇಕು. ಯೋಚನೆ ಮಾಡು. ನಿನಗೆ ಗೊತ್ತಾ ನಾನು ಎಷ್ಟು ದೊಡ್ಡ ಕೆಲಸದಲ್ಲಿದ್ದೀನಿ ಅಂತ? ಆದರೂ ಹೂವು ಮುದುಡ್ಕೊಂಡೇ ಇತ್ತು. ಯಜಮಾನ ಹೂವಿನೆದುರು ತನ್ನೆಲ್ಲ ಸಮಸ್ಯೆಗಳ ಬಗ್ಗೆ ಹೇಳಿಕೊಂಡ. ತಾನೆಷ್ಟು ದೊಡ್ಡ ಕೆಲಸದಲ್ಲಿ ತೊಡಗಿಕೊಂಡಿದ್ದೇನೆ, ಆದರೂ ತನ್ನನ್ನು ಯಾರೂ ಇಷ್ಟಪಡೋದಿಲ್ಲ. ತನ್ನ ತೋಟ ಹೇಗೆ ಮೊದಲು ಕಸದ ತೊಟ್ಟಿಯಾಗಿತ್ತು, ತಾನೇ ಪ್ರತಿದಿನ ಎಲ್ಲ ಕೆಲಸವನ್ನು ಮಾಡದಿದ್ದರೆ ಯಾವುದು ಸರಿಯಾಗಿ ಆಗ್ತಿರ್ಲಿಲ್ಲ. ಆದರೂ ತಾನು ಎಷ್ಟೋ ಒಂದು ಒಬ್ಬಂಟಿಯಾಗಿದ್ದೇನೆ ಅಂತ ಹೀಗೆಲ್ಲ ತನ್ನ ಗೋಳು ಹೂವಿನ ಎದುರು ಹೇಳ್ಕೊಂಡ ಮೇಲೆ, ಆದ್ದರಿಂದ ನೀನು ನನಗಾಗಿ ಅರಳಲೇಬೇಕು, ನನ್ನನ್ನು ಸಂತೋಷಪಡಿಸಲೇಬೇಕು ಅಂತ ಆಜ್ಞಾಪಿಸಿದ. ಹೂವು ಮುದುಡ್ಕೊಂಡೇ ಇತ್ತು. ಹತಾಶನಾಗಿದ್ದ ಆ ಯಜಮಾನ ಮಾಲಿಯನ್ನು ಮತ್ತೆ ಹೇಳಿದ. ಯಜಮಾನ ಏನಾದರೂ ಹೇಳಬೇಕೆಂದು ಬಾಯಿ ತೆರೆಯುವ ಮೊದಲೇ ಮಾಲಿಯೇ ಹೇಳಿದ, ಸರ್, ನೀವು ಹೇಳೋದಕ್ಕೆ ಮುಂಚೆನೇ ನಾನು ಹೇಳ್ತೀನಿ. ನಿಜವಾದ ವಿಷಯ ಏನು ಅಂತ ನನಗೂ ಗೊತ್ತಿಲ್ಲ, ಆದರೂ ದಯವಿಟ್ಟು ಕೇಳಿಸ್ಕೊಳ್ಳಿ. ಈ ದಾರಿಯಿಂದಲೇ ದಿನಾಲೂ ಶಾಲೆಗೆ ಹೋಗ್ತಿದ್ದ ಆ ಪುಟ್ಟ ಬಾಲೆಯನ್ನು ನೀವು ಅವತ್ತು ಜಬರಿಸಿ ಆ ಕಡೆ ಕಳಿಸಿದ ದಿನದಿಂದ ಆ ಹೂವು ಅರಳಿಲ್ಲ, ಹೌದಾ? ನಾನು ಮಾಡದೇ ಇರೋದನ್ನು ಅವಳೇನು ಮಾಡಿದ್ಳು ಎಂದು ಯಜಮಾನ ದರ್ಪದಿಂದ ಕೇಳಿದ. ಮಾಲಿ ಹೇಳಿದ, ಆಕೆ ಇದರೊಂದಿಗೆ ಪ್ರೀತಿಯಿಂದ ಮಾತನಾಡ್ತಿದ್ಳು ಸರ್. ಇಲ್ಲ, ಅದು ನಿಜ ಇರಲಿಕ್ಕಿಲ್ಲ. ಯಾಕಂದರೆ ನಾನು ಈ ಹೂವಿನ ಜೊತೆ ದಿನ ಬೆಳಿಗ್ಗೆ ಮಧ್ಯಾಹ್ನ ಮತ್ತು ಸಂಜೆನೂ ಮಾತಾಡ್ತಿದ್ದೇನೆ. ನಾನು ಮಾತಾಡಿದ್ದು ಆ ಹುಡುಗಿ ಮಾತಿಗಿಂತ ಹೆಚ್ಚಿಗೆನೇ ಇರುತ್ತೆ, ಗೊತ್ತಾ ನಿನಗೆ ಅಂತ ಹೇಳಿದ. ಬಹಳ ಹೊತ್ತು ಆಲೋಚನೆ ಮಾಡಿ ಮಾಡಿ ಯಜಮಾನ ಹೇಳಿದ ಕೊನೆಗೆ, ಆಯಿತು, ಆ ಮಗುವನ್ನು ಮತ್ತೆ ಇಲ್ಲಿಗೆ ಕರೆದುಕೊಂಡು ಬರ್ತೇನೆ. ಈ ಹೂವು ಅವಳಿಂದ ಕೆಲವು ಮಾಂತ್ರಿಕ ಪದಗಳನ್ನು ಕೇಳಿಕೊಂಡಿರಬಹುದು. ಇದು ಅರಳಿಸುವ ಮಾಂತ್ರಿಕ ಪದಗಳು ಆಕೆಗೆ ಗೊತ್ತಿದ್ದಿರಬಹುದು ಅಂದ್ಕೊಂಡ. ಕೂಡಲೇ ಶಾಲೆಗೆ ಹೋಗಿ ಆ ಪುಟ್ಟ ಬಾಲೆ ಮತ್ತು ಆಕೆಯ ತಮ್ಮ ಇಬ್ಬರಿಗೋಸ್ಕರ ಶಾಲೆ ಗೇಟ್ ಬಳಿ ಕಾಯುತ್ತಾ ನಿಂತ್ಕೊಂಡ. ಅವರು ಬಂದಾಗ ಯಜಮಾನ ಪುಟ್ಟ ಬಾಲೆಗೆ ಹೇಳಿದ, ನೀನು ನಮ್ಮ ಮನೆ ದಾರಿಯಲ್ಲಿ ಬರುವುದನ್ನು ನಿಲ್ಲಿಸಿದ ಮೇಲೆ ಆ ಹೂವು ಅರಳುವುದನ್ನು ನಿಲ್ಲಿಸಿದೆ ಅಂತ ತಿಳಿಸಿದ. ತಕ್ಷಣ ಆ ಪುಟ್ಟ ಬಾಲೆ ಅಯ್ಯೋ ಪಾಪ ಎಂದು ಮರುಕದಿಂದ ಹೇಳಿದಳು. ನಾನು ಅದಕ್ಕೆ
ಪ್ರತಿದಿನ ನೀರುಣಿಸಿದ್ದೇನೆ, ನೆರಳು ಕೊಟ್ಟಿದ್ದೇನೆ, ಅದ್ರ ಜೊತೆ ಮಾತಾಡಿದ್ದೇನೆ ಕೂಡ. ಆದರೂ ಅದು ಅರಳುತ್ತಾನೇ ಇಲ್ಲ ಎಂದು ಹೇಳುತ್ತಿದ್ದಂತೆ ಇದ್ದಕ್ಕಿದ್ದಾಗೆ ಆತನ ಕಣ್ಣಿನಿಂದ ಹನಿಯೊಂದು ಕೆನ್ನೆಯ ಮೇಲೆ ಉರುಳಿತು. ಆ ಬಾಲೆಯ ತಮ್ಮ ಯಜಮಾನನಿಗೆ ಒಂದು ಕರವಸ್ತ್ರ ಕೊಟ್ಟ. ಅಂಕಲ್, ಅದ್ರ ಜೊತೆ ನೀವೇನು ಮಾತಾಡ್ತಿದ್ರಿ ಅಂತ ಪುಟ್ಟ ಬಾಲೆ ಕೇಳಿದಳು. ಹಾ ಎನ್ನುತ್ತಾ ತನ್ನ ಮೂಗನ್ನು ಒರೆಸ್ಕೊಳ್ತಾ ಯಜಮಾನ ಹೇಳ್ದ. ಏನು ಹೇಳ್ತಿದ್ದ? ನಾನು ಎಷ್ಟು ದೊಡ್ಡ ಮನುಷ್ಯ ಇದ್ದೇನೆ, ನನ್ನ ತೋಟದಲ್ಲಿರುವುದಕ್ಕೆ ಅದು ಎಷ್ಟು ಪುಣ್ಯ ಮಾಡಿದೆ ಅಂತ ಹೇಳಿದ್ದೇನೆ. ನಾನು ಎಷ್ಟೊಂದು ಒಳ್ಳೆಯವನು, ಉಳಿದವರು ಎಷ್ಟು ಕೆಟ್ಟವರು ಇದ್ದಾರೆ ಅಂತೆಲ್ಲನೂ ಹೇಳಿದ್ದೇನೆ. ಅಷ್ಟೇ ಅಲ್ಲ, ಅದು ಅರಳಲೇಬೇಕು, ನನ್ನನ್ನು ಸಂತೋಷಪಡಿಸಲೇಬೇಕು ಅಂತ ಅದಕ್ಕೆ ಆದೇಶ ಕೂಡ ಮಾಡಿದ್ದೇನೆ. ಆದರೆ ಏನು ಮಾಡೋದು, ಇದಾವುದರಿಂದಲೂ ಕೆಲಸ ಆಗಿಲ್ಲ ಅಂತ ಸುದೀರ್ಘ ನಿಟ್ಟುಸಿರು ಬಿಟ್ಟು ಹೇಳ್ದ. ಆಗ ಪುಟ್ಟ ಬಾಲೆ ಹೇಳಿದಳು, ಸರಿ ಅಂಕಲ್, ಹೀಗೆ ಹೇಳೋ ಬದಲು ಆ ಹೂವು ಎಷ್ಟೊಂದು ಅದ್ಭುತವಾಗಿದೆ, ನಿಮ್ಮ ತೋಟದಲ್ಲಿ ಅದು ಇರುವುದು ನಿಮ್ಮ ಪುಣ್ಯ ಅಂತ ಅದಕ್ಕೆ ಏಕೆ ನೀವು ಹೇಳಬಾರ್ದು? ನೀವೇಕೆ ಅದಕ್ಕೆ ಧನ್ಯವಾದ ಹೇಳಬಾರ್ದು? ನೀವು ಅದನ್ನ ಎಷ್ಟೊಂದು ಪ್ರೀತಿಸ್ತೀರಿ ಅಂತ ಹೇಳಿ. ನಾನು ಅದರ ಜೊತೆ ಪ್ರತಿದಿನ ಹೇಳ್ತಿದ್ದದ್ದು ಇದೇ ಮಾತುಗಳನ್ನ. ಕೂಡಲೇ ಯಜಮಾನ ಮನೆಯತ್ತ ಓಡಿದ. ಹೂವಿನ ಹತ್ರ ಹೋಗಿ ನಿಜವಾದ ಮನಸ್ಸಿನಿಂದ ಹೇಳಿದ, ನೀನು ಎಷ್ಟು ಅದ್ಭುತವಾಗಿದೆಯಾ ಅಂತ ಹೇಳ್ದ. ಹಾಗೆ ಹೇಳುತ್ತಿದ್ದಂತೆ ಆ ಹೂವು ನಿಜಕ್ಕೂ ಎಷ್ಟೊಂದು ಅದ್ಭುತವಾಗಿದೆ ಅಂತ ಮೊಟ್ಟ ಮೊದಲಿಗೆ ಅವನ ಕಣ್ಣಿಗೆ ಕಂಡಿತು. ನೀನು ನನ್ನ ತೋಟದಲ್ಲಿರುವುದು ನನ್ನ ಪುಣ್ಯ ಅಂತ ಹಾಗೆ ಹೇಳ್ತಿರುವಾಗಲೇ ಅವನಿಗೆ ಸ್ಪಷ್ಟವಾಗಿ ಅನಿಸಿತು, ತಾನು ನಿಜಕ್ಕೂ ಪುಣ್ಯವಂತ ಅಂತ. ತಾನು ಅಲ್ಲಿಯವರೆಗೂ ಆ ಹೂವನ್ನು ನಿಜವಾಗಿಯೂ ನೋಡಿರಲೇ ಇಲ್ಲ ಎಂಬುದು ಆವಾಗ ಅವನಿಗೆ ಗೊತ್ತಾಯಿತು. ಅದು ಅರಳುವುದನ್ನು ಮತ್ತು ಅದರ ಪರಿಮಳವನ್ನು ಆಸ್ವಾದಿಸುವುದಕ್ಕಾಗಿ ತಾನು ಎಷ್ಟು ಆಸೆ ಪಟ್ಟಿದ್ದ ಎಂಬುದು ಆಗ ಅವನಿಗೆ ಗೊತ್ತಾಯಿತು. ಕೊನೆಗೆ ಅವನ ಹೃದಯ ತುಂಬಿ, ನಾನು ನಿನ್ನನ್ನು ಬಹಳ ಬಹಳ ಪ್ರೀತಿಸ್ತೇನೆ ಎಂದು ಹೇಳಿದ. ಹಾಗೆ ಹೇಳುತ್ತಿದ್ದಂತೆ ಆತನ ಎದೆಯ ತುಂಬ ನಿಜಕ್ಕೂ ಪ್ರೀತಿ ತುಂಬಿಕೊಂಡಿತ್ತು. ಹೂವು ಮತ್ತೆ ಅರಳಿತು.